ಸಾಕು 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 ನಕ್ಕಂದು ಸ್ಕಿಡ್ ಆದರೆ ನಕ್ಕಂದು ಡೈರೆಕ್ಟ್ ಸ್ಯಾಂಟ್ರೋ ಮೇಲೆ ಲ್ಯಾಂಡು. ಓಹೋ ತಾರ್ ಗ್ರೀನರಿ ಎಲ್ಲ ನಕ್ಕಂದು ಏನು ಸಖತ್ತಾಗಿ ಕಾಣುತ್ತೆ ಗುರು, ಏನು ಸಖತ್ತಾಗಿ ಕಾಣುತ್ತೆ. ನಡೀರೋಣ ಜರಿ ವಾಟರ್ ಫಾಲ್ಸ್ ಬುಕ್ ಮಾಡಬೇಕಲ್ಲ, ಹೋಗ್ಬೋದಾ? ಬುಕ್ ಮಾಡ್ಕೋಬೇಕಾ? ಹೌದಾ, ಓಕೆ. ಓ ಲಕ್ಷಾಧಿಪತಿ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ತುಂಬಾ ರೈಡ್ಸ್ ಮಾಡಿದ್ದೀನಿ, ಇವತ್ತಿನಷ್ಟು ಶೋಲ್ಡರ್ ಪೇನ್ ಬರ್ತಿರ್ಲಿಲ್ಲ. ಏನಾಗಿದೆ ಗೊತ್ತಿಲ್ಲ ಗುರು, ಸಿಕ್ಕಾಪಟ್ಟೆ ಶೋಲ್ಡರ್ ಪೇನ್ ಇದೆ, ರೈಟು ಲೆಫ್ಟು ಎರಡೂ ಕಡೆನೂ. ನೋಡೋಣ ಕಲ್ಲತ್ಕೆರೆ ನೋಡಿ ತಿಂಡಿ ಮಾಡಿ ಪ್ಲಾನ್ ಇದ್ರೆ ಹೋಗೋದು, ಇಲ್ಲ ರೂಮ್ ಮಾಡಿ ಸೆಟ್ ಆಗ್ಬಿಡೋಣ ಅಂದ್ಕೊಂಡಿದ್ದೀವಿ. ಮೇಲೆ ಮಾತ್ರ ಅಷ್ಟೊಂದು ಫಾಗಿ ರೈನಿ ಆ ಥರ ಎಲ್ಲ ಇರೋದು, ಮಳೆ ಬರ್ತಾ ಇರೋದು ನೋಡಿ, ಬಿಸಿಲು ಯಾವ ಥರ ಇದೆ. ಸೊ ಬಿಸಿಲು ಅಷ್ಟೊಂದೇನಿಲ್ಲ, ಬಟ್ ಮೇಲಿನ ಥರ ವೆದರ್ ಕೆಳಗಡೆ ಇಲ್ಲ. ಸೊ ತಿಂಡಿ ಎಲ್ಲ ಮುಗಿಸಿ ಅಲ್ಲಿಂದ ಕಲ್ಲತ್ಕೆರೆ ಟೆಂಪಲ್ಗೆ ಬಂದ್ವಿ. ಸೊ ತುಂಬ ದಿನದಿಂದ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಬಂದಾಗೆಲ್ಲನೂ ಇಲ್ಲಿಗೆ ಬರಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೆ, ಬಟ್ ಮಿಸ್ ಆಗೋಗ್ತಾಯಿತ್ತು. ಬಟ್ ಈ ಸತಿ ಮಿಸ್ ಮಾಡ್ದೇ ಬಂದಿದ್ದೀನಿ. ಆ್ಯಕ್ಚುಲಾಗಿ ನಾವು ಬಂದಿದ್ದು ಸಂಡೇ. ಸೊ ಸಂಡೇ ಆಗಿರೋದ್ರಿಂದ ತುಂಬ ಕ್ರೌಡ್ ಇತ್ತು. ಸೊ ನೋಡಿ ನೀವೇ ಎಷ್ಟು ಕ್ರೌಡ್ ಇತ್ತು ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಗುರು. ಸೊ ಆ ಕ್ರೌಡ್ಗಳ ಮಧ್ಯೆ ನುಗ್ಕೊಂಡು ಟೆಂಪಲ್ ಒಳಗಡೆ ಬಂದು ದರ್ಶನ ಮಾಡ್ತಾಯಿದ್ದೀವಿ. ಸೊ ನೀವು ದರ್ಶನ ಮಾಡ್ಕೊಳ್ಳಿ. ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ನೀರಲ್ಲಿ ಆಟ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ದೇವಸ್ಥಾನ ಪಕ್ಕ ಚಿಕ್ಕದಾಗಿ ಮೆಟ್ಲಿದೆ, ಅಲ್ಲಿ ಏನು ನೀರು ಹರಿತಾ ಇದೆ. ಸೊ ಅದರ ನೆಕ್ಸ್ಟ್ ಲೆವೆಲ್ ಮೇಲ್ಗಡೆ ಹೋಗೋದಕ್ಕೆ ಜಾಗ ಇದು. ಸೊ ತುಂಬ ಜಾರ್ತಾ ಇತ್ತು. ಈ ಕ್ಲಿಪ್ಪಲ್ಲಿ ನಿಮಗೆ ಕ್ಲಿಯರಾಗಿ ಕಾಣುತ್ತೆ ಟೆಂಪಲ್ಲು ಕೂಡ, ಮತ್ತು ಅಲ್ಲಿಂದ ಏನು ನೀರು ಹರಿತಾ ಇದೆ. ಸೊ ಅದೆರಡು ನಿಮಗೆ ಕ್ಲಿಯರಾಗಿ ಕಾಣುತ್ತೆ ಈ ಕ್ಲಿಪ್ಪಲ್ಲಿ. ಸೊ ನೀವು ಯಾವುದೇ ಟೆಂಪಲ್ ಪ್ಲೇಸಸ್ಗೆ ಹೋಗಬೇಕು ಅಂದರೆ ಸಾಟರ್ಡೆ ಸಂಡೇ ಮಾತ್ರ ಪ್ಲ್ಯಾನ್ ಮಾಡ್ಕೊಳ್ಳೇಬೇಡಿ. ಸೊ ಯಾಕೆ ಅಂತ ಹೇಳಿದ್ರೆ ನಿಮಗೆ ಅದು ಜಾತ್ರೆ ಆಗೋಗ್ಬಿಟ್ಟಿರುತ್ತೆ. ಸೊ ಎಲ್ಲೇ ಹೋದರೂ ಕೂಡ ಅಷ್ಟೇ. ಸೊ ಬನ್ನಿ ಹೋಗೋಣ ನೀರೊಳಕ್ಕೆ. ನೋಡಿ ಯಾವ ಥರ ಅದು ಫುಲ್ಲು ಸ್ಮೂತಾಗಿರುತ್ತೆ, ನೀರು ಬಿದ್ದು ಜಾರ್ ಕಲ್ಲು ಥರ ಆಗಿಬಿಟ್ಟಿರುತ್ತೆ. ಸೊ ಅದರಲ್ಲೂ ಒಂದು ಕೈಲಿ ಕ್ಯಾಬ್ರ ಹಿಡ್ಕೊಂಡು ಹಾಗೆ ಸ್ಲೋಪಲ್ಲಿ ನಡ್ಕೊಂಡು ಅದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಮೇಲ್ಗಡೆ ನೀವು ನಡ್ಕೊಂಬಂತಂದರೆ ಈ ಥರ ಒಂದು ಲೈಕ್ ಚಿಕ್ಕ ವಾಟರ್ ಫಾಲ್ ಸಿಗುತ್ತೆ ನಿಮಗೆ. ಸೊ ಇಲ್ಲೇ ಆಟ ಆಡೋರು, ಫ್ಯಾಮಿಲಿ ಜೊತೆ ಬಂದವರೆಲ್ಲ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ನೀರಲ್ಲೆಲ್ಲ ಆಡಲಿಲ್ಲ, ಜಸ್ಟು ಮೇಲೋಗಿ ಯಾವ ಥರ ಇದೆ ಅಂತ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಮೇಲೆ ಬಂದೆ ಅಷ್ಟೇ. ಆ್ಯಕ್ಚುಲಿ ನನಗೆ ಈ ವಾಯ್ಸ್ ಓವರ್ ಕೊಡೋದೆಲ್ಲ 1% ಕೂಡ ಇಷ್ಟ ಆಗಲ್ಲ. ಸೊ ಅದೇನಿದೆ ರಿಯಾಲಿಟಿ ಆಗೇ ಬರಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಏನಾಯ್ತು ಅಂತ ಹೇಳಿದ್ರೆ, ಕ್ಯಾಮ್ರಾಯಿಂದ ನಾನು ಮೈಕ್ ಅಡಾಪ್ಟರ್ ರಿಮೂವ್ ಮಾಡಿರಲಿಲ್ಲ. ಸೊ ಅದರಿಂದ ನಾನು ಮಾತಾಡಿರೋದು ಯಾವುದು ರೆಕಾರ್ಡ್ ಆಗಿಲ್ಲ. ಹೋಗ್ತಾ ಇದ್ರೆ ಇನ್ನು ಮೇಲೆ ಹೋಗ್ತಾನೇ ಇರಬೇಕು, ಅಷ್ಟೊಂದು ಜಾಗ ಇದೆ ಇಲ್ಲಿ. ಸೊ ಬನ್ನಿ, ನಾನು ಇನ್ನೂ ಮತ್ತೆ ಮೇಲೆ ಹೋಗ್ತಾ ಇದ್ದೀನಿ. ಸೊ ಮೇಲ್ಗಡೆ ಒಂದು ವಾಟರ್ ಫಾಲ್ಸ್ ಇದೆ ಅಂತೆ ಚಿಕ್ಕದಾಗಿ. ಸೊ ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಸೊ ಮೇಲ್ಗಡೆ ಹತ್ತಿ ಬಂದಮೇಲೆ ನಿಮಗೆ ಈ ಥರ ಒಂದು ವಾಟರ್ ಫಾಲ್ ಸಿಗುತ್ತೆ ನೋಡೋದಕ್ಕೆ. ಯಾರೋ ಕಪಲ್ಸ್ ಆಟ ಆಡ್ತಾಯಿದ್ರು, ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟೆ. ಅಂದರು ನಕ್ಕಂದು ಏನು ಕ್ರೌಡ್ ಗುರು, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ವ್ಯೂ ಪಾಯಿಂಟಲ್ಲಿ ಏನು ಅಷ್ಟು ಕ್ರೌಡ್ ಇರಲಿಲ್ಲ, ಬಿಕಾಸ್ ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ದಕ್ಕೆ, ಲೇಟ್ ಆಗಿರೋದಕ್ಕೆ ಫುಲ್ಲು ಜನ ತುಂಬ್ಕೊಂಡ್ಬಿಟ್ಟಿದ್ರು. ಇದು ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಮುಳ್ಳಯ್ಯನಗಿರಿ. ಆ್ಯಕ್ಚುಲಾಗಿ ಎಲ್ಲ ನೋಡಿರೋಂಥ ಪ್ಲೇಸಸ್ಸೇನೆ, ಮತ್ತೆ ನೋಡಬೇಕು ಅನಿಸೋ ಪ್ಲೇಸಸ್ಸು ಕೂಡ ಹೌದು. ಇಂಟರ್ನೆಟ್ಟು ಏನು ವರ್ಕ್ ಆಗ್ತಾ ಇಲ್ಲ. ಇಲ್ಲಿಂದ 70 ಕಿಲೋಮೀಟರ್ಸ್ ತೋರಿಸ್ತು. ಓ ಲಕ್ಷಾಧಿಪತಿ ಏನೈತೆ ಎಲ್ಲ ಸಿಸಿಯ ವ್ಯೂ, ಇದು ಸಾಕಾಗಿದೆ. ಸಕ್ಕನ್ 2 ನಿಮಿಷಕ್ಕೆ ನಮ್ಮನ್ನು ವೆದರೇ ಚೇಂಜ್ ಆಗೋಯ್ತಲ್ಲ ಗುರು. ಇಷ್ಟೊತ್ತು ಶೆಕೆ ಆಗ್ತಾಯಿತ್ತು, ಜಸ್ಟ್ 2 ಕರ್ವ್ ಹೊಡೆದೆ ಅಕ್ಕನ್ ಹಾಲೆ ಚಳಿ ಐತೈತಿ ಈಗ. ಟುಗೆದರ್ ವಿ ರಾಕ್. ಹೊಸ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಮೇ ಬಿ ಹಳೆ ವಿಷಯ ಅನ್ಸುತ್ತೆ, ನನಗೆ ಇವಾಗ ಗೊತ್ತಾಗಿದೆ. ಮುಳ್ಳಯ್ಯನಗಿರಿಗೆ ಮುಂಚೆ ಎಲ್ಲ ನಾವು ಆರಾಮಾಗಿ ಯಾವಾಗ ಬೇಕಾದ್ರೂ ಹೋಗ್ಬೋದಿತ್ತು ಅಲ್ಲಿ ಎಂಟ್ರಿ ಫೀಸ್ ತೊಗೊಂಡು. ಬಟ್ ಇವಾಗ ಏನಾಗಿದೆ ಅಂದರೆ, ಪರ್ ಡೇ 800 ವೆಹಿಕಲ್ ಅಷ್ಟೇ ಲಿಮಿಟ್ ಅಂತೆ. 800ಗಿಂತ ಜಾಸ್ತಿ ವೆಹಿಕಲ್ ಹೋದರೆ ಅವತ್ತು ಬಿಡೋದಿಲ್ವಂತೆ. ಅದು ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗ್ಬೇಕಂತ. ಬೇರೆ ಟ್ರಕ್ಕಿಂಗೆಲ್ಲ ಯಾವ ಥರ ಬುಕ್ ಮಾಡ್ಕೊತೀವಿ, ಸೊ ಅದೇ ಥರ ಬುಕ್ ಮಾಡ್ಕೊಬೇಕಿತ್ತಂತೆ. ನಮಗೆ ಗೊತ್ತೇ ಇರಲಿಲ್ಲ. ಇಲ್ಲಿಗೆ ಬಂದಾದಮೇಲೆ ಇಲ್ಲಿ ಯಾರೋ ಒಬ್ರು ಅಂಗಡಿಯವ್ರು ಹೇಳಿದ್ರು. ನೋಡೋಣ, ಒಂದು ಬಂಡೆ ಧೈರ್ಯ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ. ಸೊ ಈ ಸ್ಲಾಟ್ ಇಲ್ಲಿ ಇವತ್ತು ನಾಳೆ ಯಾವುದೂ ಇಲ್ಲ, ಅದಕ್ಕೆ ಇವಾಗ ತಿಕ್ಕ ಮುಚ್ಕೊಂಡು ಮನೆ ಕಡೆ ನಡಿಬೇಕು. ಏನಪ್ಪ ಅಂದರೆ ಮ್ಯಾಟ್ರು ಅಷ್ಟೇ, ಬುಕ್ಕಿಂಗ್ ಇಲ್ಲಂತೆ. ನಾವು ಸ್ಲಾಟ್ ಚೆಕ್ ಮಾಡಿದ್ವಿ, ಅದರಲ್ಲೂ ಖಾಲಿ ಇರಲಿಲ್ಲ. ಸೊ ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ನೋಡೋಣ
ಪೆಟ್ರೋಲ್ ಹಾಕ್ಸ್ಕೊಂಡು ಒಂದು ಸತಿ ಚೆಕ್ ಮಾಡ್ತೀವಿ. ಇದ್ರೆ ಹೋಗೋದು, ಇಲ್ಲ ಅಂದರೆ ವಾಪಸ್ ಬರೋದಷ್ಟೇ. ಟಾಸ್ಕ್ ಏನಪ್ಪ ಅಂದರೆ ಇವಾಗ ನಕ್ಕಂದು ಎಲ್ಲೇ ಹೋದ್ರು ಎಲ್ಲ ಬುಕ್ ಮಾಡ್ಕೊಂಡೇ ಹೋಗ್ಬೇಕಂತೆ ಗುರು. ನಮಗೆ ಅದು ಗೊತ್ತಿರಲಿಲ್ಲ. ಅನ್ಫಾರ್ಚುನೇಟ್ಲಿ ಬಂದುಬಿಟ್ವಿ. ಅದಾದಮೇಲೆ ಬೇರೆ ವಾಟರ್ ಫಾಲ್ಸ್ಗೆ ಹೋಗೋಣ ಅಂತ ನೋಡಿದ್ವಿ. ಸೊ ಇವಾಗ ನಾವು ಜರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಗೊತ್ತಿಲ್ಲ ಏನು ಕತೆ ಅಂತ. 13 ಕಿಲೋಮೀಟರ್ ಇದೆ. ಅಲ್ಲಿ ಹೋದ್ರೆ ಬಿಡ್ತಾರಾ ಇಲ್ವೋ ಗೊತ್ತಿಲ್ಲ, ನೋಡೋಣ. ಇಲ್ಲಿ ಸರ್ ಜರಿ ವಾಟರ್ ಫಾಲ್ಸು ಬುಕ್ ಮಾಡಬೇಕಾ? ಜರಿ ವಾಟರ್ ಫಾಲ್ಸ್ ಬುಕ್ ಮಾಡಬೇಕಲ್ಲ, ಹೋಗ್ಬೋದಾ? ಬುಕ್ ಮಾಡ್ಕೋಬೇಕಾ? ಹೌದಾ, ಓಕೆ. ಅಲ್ಲಿಗೆ ಹೋದ್ರು ಬುಕ್ ಮಾಡ್ಕೋಬೇಕು ಮಾರಾಯರೇ, ಎಷ್ಟು ಗೊತ್ತಿಲ್ಲ ನಿಮಗೆ? ಓಕೆ ಮೇಡಮ್. ಅತ್ತೆ ಮನೆ, ಅಯ್ಯೋ ಹಿಂಗಂದಿದ್ರೆ ನಾನು ನಮ್ಮ ಅತ್ತೆ ಮನೆಗೆ ಹೋಯ್ತೀನಲ್ಲೋ. ಲೋ ನಿಮ್ಮ ಹತ್ರನೂ ಇಲ್ಲ ತಾನೇನಿರೋದು? ಸದ್ಯ ಹೆಂಗೋ ಬಿಡ್ತಾವ್ರೆ ಗುರು. ಫುಲ್ಲು ಡಿಸಪಾಯಿಂಟ್ಮೆಂಟ್ ಆಗೋಗಿತ್ತು. ನಡೀರೋಣ. ಸೊ ಏನಾಯ್ತಂದರೆ ಯಾರೋ ಮೇಡಮ್ಮು ಆನ್ಲೈನಲ್ಲಿ ಪೇಮೆಂಟ್ ಮಾಡಿಸ್ಬಿಟ್ಟು ಇವಾಗ ಒಂದು ಸತಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಿಡಿಸ್ಕೊಂಡ್ರು. ಆ್ಯಕ್ಚುಲಿ ಏನಾಯಿತು ಪ್ರಾಬ್ಲಮ್ ಅಂದರೆ ಕೆಳಗಡೆ ಅದು ಬಿಡ್ತಾ ಇರಲಿಲ್ಲ, ಅಲೋ ಮಾಡ್ತಾ ಇರಲಿಲ್ಲ. ಅದಾದಮೇಲೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರಿದ್ದವರು ಸರಿ ಹೋಗಿ ಮೇಲ್ಗಡೆ ಕೇಳಿ ಅವ್ರು ಬಿಟ್ಟರೆ ಹೋಗಿ, ಇಲ್ಲ ಅಂದರೆ ವಾಪಸ್ ಬನ್ನಿ ಅಂತೇಳಿ ಕಳಿಸಿದ್ರು. ಸರಿ ಅಂತ ಬಂದಿಲ್ಲಿ ಮೇಡಮ್ ಹತ್ರ ಕೇಳಿದ್ವಿ. ಅವರು ಸರಿ ಇದೊಂದು ಸತಿ ಬಿಡ್ತೀವಿ, ನೆಕ್ಸ್ಟ್ ಟೈಮಿಂದ ಯಾವುದೇ ಕಾರಣಕ್ಕೂ ಬಿಡಲ್ಲ, ಬುಕ್ ಮಾಡಿಕೊಂಡೇ ಬರಬೇಕು ಅಂತ ಹೇಳ್ಬಿಟ್ಟು ಇದೊಂದು ಸತಿ ಬಿಟ್ಟು ಕಳಿಸ್ತಾ ಇದ್ದಾರಪ್ಪ. ಏನಿದೆ ಗುರು ನಕ್ಕನ್ ಗ್ರೀನರಿ. ಏನೇ ಸ್ಟ್ರೆಸ್ ಇದ್ರು, ಅದೇನೋ ಒಂದು ಮೆಂಟಲಿ ಫ್ರಸ್ಟ್ರೇಷನ್ ಇದ್ರೂ ಕೂಡ ಯಾಕಂದ್ರೆ ಈ ಥರ ಒಂದೇ ಒಂದು ಜಾಲಿ ರೈಡ್ ಅಂತ ಬಂದ್ಬಿಟ್ರೆ ಏನೇ ಫ್ರಸ್ಟ್ರೇಷನ್ ಇರಲಿ, ಅದೇನೇ ಸ್ಟ್ರೆಸ್ ಇರ್ಬೋದು, ನಾನೆಲ್ಲ ಖಾಲಿ ಖಾಲಿ. ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಏನು ಕಾಣ್ತಾ ಇಲ್ಲ ಗುರು. ಇಲ್ಲಿ ಫುಲ್ಲು ಫಾಗಿ ಆಗಿದೆ. ನೈಸ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಕ್ಕನ್ ಅಸಲಿ ಆಟ ಈಗ ಶುರು ಅನ್ನೋ ಥರ. ಸೇಮ್ ನಕ್ಕನ್ ಯಾವ ಥರ ಅಂದರೆ ಸೇಮ್ ನಂದಿ ಹಿಲ್ಸಲ್ಲೂ ಸೇಮ್ ಇದೇ ಫೀಲ್ ಗುರು. ಈಗ ಹೋದ್ರೂ ಇದೇ ಫೀಲ್ ಸೇಮ್ ನಂದಿ ಹಿಲ್ಸಲ್ಲೂ ಕೂಡ. ಅದು ಗ್ರೀನರಿ ಎಲ್ಲ ನಕ್ಕನ್ ಏನು ಸಖತ್ತಾಗಿ ಕಾಣುತ್ತೆ ಗುರು, ಏನು ಸಖತ್ತಾಗಿ ಕಾಣುತ್ತೆ. ಅಲ್ಲಿರೋದು ಉಸಿರಾಡ್ಬಿಟ್ರೆ ಸಾಕು ನಕ್ಕನ್ ಇನ್ನೊಂದು 10 ವರ್ಷ ಜಾಸ್ತಿ ಬದುಕ್ಬಿಡ್ತೀವಿ. ಆಹಾ, ಏನು ಕಾಣಲ್ಲ ಅನ್ಕೊಳ್ತೀನಿ ಈ ಗೇಸ್. ಈ ಮಂಜೆಲ್ಲ ಇದೆಯಲ್ಲ ಅದೆಲ್ಲ ಫುಲ್ಲು ಕವರ್ ಆಗಿಬಿಟ್ಟಿರುತ್ತೆ ಫುಲ್. ಯಾಕಂದರೆ ಇಲ್ಲೇ ಈ ಥರ ಇದೆ ಅಂದರೆ ಮೇ ಬಿ ಅಲ್ಲೂ ಅದೇ ಥರ ಇರುತ್ತೆ. ನಾನು ಯಾರೋ ಹೆಲ್ಮೆಟ್ ಹಾಕಲ್ದೆ ಕರ್ಕೊಂಬಂದು ಅವ್ನು ಹೆಂಡ್ತಿನ. ಯಾವುದೋ ಟೆಂಪಲ್ ಬೇರೆ ಕಟ್ಬಿಟ್ಟವ್ರೆ, ಏನು ಕಾಣ್ತಾ ಇಲ್ವಲ್ಲೋ. ಏನೋ ನಕ್ಕನ್ ಯಪ್ಪ ಇಷ್ಟು ಜನ. ನೆನಪಿದೆ, ಏನು ನೆನಪಿದೆ ಅಂದರೆ ಲೈಕ್ ನಾವು 5 ಜನ ಬಂದಿದ್ದಾಗ ನಾವು 5 ಜನ ಏನು ಬಂದಿದ್ವಿ ಅಷ್ಟೇ ಜನ ಇದ್ವಿ. ಆ ಥರನೂ ನಾವು ನೋಡಿದ್ದೀವಿ. ಸೊ ಇವಾಗ ನಕ್ಕನ್ 5,000 ಜನನೂ ಬರ್ತಾ ಇದ್ದಾರೆ. ಈ ಥರನೂ ನಾವು ನೋಡ್ತಾ ಇದ್ದೀವಿ. ಹೌದು ನಕ್ಕನ್ ಬ್ರೇಕ್ ಹಿಡಿದೆ ಒಂಟ್ಗಿಂಟ್ ಹೋಗ್ಬಿಟ್ಟು ಯಾಕಣಪ್ಪ. ಸಾಕು ನಕ್ಕನ್ ಸ್ಕಿಡ್ ಆದರೆ ನಕ್ಕನ್ ಡೈರೆಕ್ಟ್ ಸ್ಯಾಂಟ್ರೋ ಮೇಲೆ ಲ್ಯಾಂಡು. ಹೆಂಗೆ ಹೋಗೋದು? ನನಗೇನು ಫುಲ್ಲು ಚೇಂಜ್ ಆಗಿಬಿಡೈತೆ. ಅವಾಗ ಬಂದಾಗ ಎಲ್ಲ ಖಾಲಿ ಇತ್ತು.